ಎಸ್.ವೈ. ಮೇಟಿ ವಿಧಿವಶರಾಗಿದ್ದಾರೆ. ಅವರ ಜೀವನ ಚರಿತ್ರೆ. ಅವರ ಜನನ 1946 ಅಕ್ಟೋಬರ್ 9ರಂದು ಜನಿಸಿದ್ದಾರೆ. ಎಸ್.ವೈ. ಮೇಟಿ ಅಂದರೆ ಹುಲ್ಲಪ್ಪ ಯಮನಪ್ಪ ಮೇಟಿ. ಇವರ ಪೂರ್ಣ ಹೆಸರು. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ತಿಮ್ಮಾಪುರದಲ್ಲಿ ಹುಟ್ಟೂರು. ತಂದೆ ಯಮನಪ್ಪ, ತಾಯಿ ಹೊಳೆಯಾವ. ತಂದೆ ಯಮನಪ್ಪ ಕೃಷಿಯಲ್ಲಿ ತೊಡಗಿಕೊಂಡಿದ್ರು. ಇವರು ಕುರುಬ ಸಮುದಾಯಕ್ಕೆ ಸೇರಿದ ರೈತಾಪಿ ಕುಟುಂಬ. ಆಲ್ಮಟ್ಟಿ RVPG ಹೈಸ್ಕೂಲ್ನಲ್ಲಿ 8ನೇ ಕ್ಲಾಸ್ವರೆಗೂ ಓದಿದ್ರು. ಶಿಕ್ಷಣ ತಲೆಗೆ ಹತ್ತಲಿಲ್ಲ. ಓದೋದು ಅಲ್ಲಿಗೆ ನಿಲ್ಲಿಸಿಬಿಟ್ರು. ಜನತಾದಳ ಮೂಲಕ ರಾಜಕೀಯ ಶುರು ಮಾಡಿದರು. 8ನೇ ಕ್ಲಾಸ್ಗೆ ಶಾಲೆ ಬಿಟ್ಟರು. ಎಚ್.ವೈ. ಮೇಟಿ ಅವರು ನಂತರ ನಿಧಾನವಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ರು. ಬಿಲ್ಲಕೆರೂರು ಮಂಡಲ ಪಂಚಾಯಿತಿ ಸದಸ್ಯ ಹಾಗೂ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಬಾಗಲಕೋಟ್ PLD ಬ್ಯಾಂಕಿನ ನಿರ್ದೇಶಕರಾಗಿ, ನಂತರದಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಈ ನಡುವೆ ಶಾಸಕರಾಗಿದ್ದ ಜನತಾ ಪಕ್ಷದ GV ಮಂಟೂರು ಆಗಿ ಆಪ್ತರಾದರು. ಅವರ ಗರಡಿಯಲ್ಲಿ ರಾಜಕೀಯದಲ್ಲಿ ಪಳಗಿದ್ರು. ನೆಚ್ಚಿನ ನಾಯಕರು, ಹಿರಿಯರು, ಅನುಭವಿಗಳು ಈ ಜಿಲ್ಲೆಯಲ್ಲೇ ಎಲ್ಲ ಅಧಿಕಾರವನ್ನು ಇವತ್ತು ಗ್ರಾಮೀಣ ಮಟ್ಟದಿಂದ ಬಂದು ಗ್ರಾಮ ಪಂಚಾಯಿತಿ ಮಟ್ಟದಿಂದ ಅವರ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿ ಇವತ್ತು ಈ ನಾಡಿಗೆ, ನಮ್ಮ ಜಿಲ್ಲೆಗೆ ಒಬ್ಬ ಹಿರಿಯ ಜೀವಿ ಎನಿಸಿಕೊಂಡು, ಹಿರಿಯ ರಾಜಕಾರಣಿ ಎನಿಸಿಕೊಂಡು, ಪ್ರಾಮಾಣಿಕತೆ ಮತ್ತು ನಿಷ್ಠೆಯಿಂದ ಇವತ್ತು ಒಬ್ಬ ಅಪ್ಪಟ ಇವತ್ತು ಜನರ ಸೇವಕನಾಗಿ ಇವತ್ತು ಸೇವೆಯನ್ನು ಸಲ್ಲಿಸಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಹಿರಿಯರು ಆದಂಥ ಸನ್ಮಾನ್ಯ ಎಚ್.ವೈ. ಮೇಟಿ ಸಾಹೇಬರು ಇವತ್ತು ನಿಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಆದರೆ ಅವರ ಆತ್ಮ ಶಾಶ್ವತವಾಗಿ ನಮ್ಮೊಡನೆ ಇದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ, 1989ರಲ್ಲಿ ಅವರು ಪ್ರಥಮ ಬಾರಿಗೆ ವಿಧಾನಸಭೆಗೆ ಇವತ್ತು ಶಾಸಕರಾಗಿ ಬಂದು ಅಲ್ಲಿಂದ ಇವತ್ತಿನವರೆಗೂ ಕೂಡ ಅತ್ಯಂತ ಜನರ ಒಡನೆ ಬಹಳ ಸರಳ ಸಜ್ಜನಿಕೆ ವ್ಯಕ್ತಿ. ಎಲ್ಲ ಕಿರಿಯನಿರಲಿ ಹಿರಿಯನಿರಲಿ ಸಮಾನವಾದ ಗೌರವವನ್ನು ಕೊಟ್ಟು ಇವತ್ತು ಈ ಜಿಲ್ಲೆಗೆ ಒಬ್ಬ ಮಾದರಿ ರಾಜಕಾರಣಿಯಾಗಿ ಇವತ್ತು ಅಜಾತ ಶತ್ರುವಾಗಿ ಇವತ್ತು ನಡೆದಂತು. ಸಹಜವಾಗಿ ಪಕ್ಷದಲ್ಲಿ ವಿರೋಧ ಇರ್ತಾವೆ, ವಿರೋಧ ಪಕ್ಷದವರು ವಿರೋಧ ಮಾಡ್ತಾರೆ. ಆದರೆ ಯಾರಿಗೂ ಕೂಡ ವಿರೋಧವನ್ನು ಬಯಸಿದಂಥ ಒಬ್ಬ ಹಿರಿಯ ಜೀವಿ ಅಂದರೆ ಅದು ಎಚ್.ವೈ. ಮೇಟಿಯವರು. 1989ರಲ್ಲಿ ಮೊದಲ ಬಾರಿಗೆ ಶಾಸಕರಾಗಿದ್ದರು. 1989ರ ವಿಧಾನಸಭಾ ಚುನಾವಣೆಯಲ್ಲಿ ಗುಳೇದಗುಡ್ಡ ಕ್ಷೇತ್ರದಿಂದ ಜನತಾದಳ ಅಭ್ಯರ್ಥಿಯಾಗಿ ಮೇಟಿ ಕಣಕ್ಕಿಳಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಹೆಚ್ಚು ಮತಗಳ ಅಂತರದಲ್ಲಿ ವಿನ್ ಆದರು. ಈ ರೀತಿ ಎಚ್.ವೈ. ಮೇಟಿ ಮೊದಲ ಸಲ ವಿಧಾನಸಭಾ ಮೆಟ್ಟಿಲೇರಿದ್ರು. 1994ರಲ್ಲಿ ಮತ್ತೆ ಅದೇ ಕ್ಷೇತ್ರದಿಂದ ಸ್ಪರ್ಧಿಸಿ 2ನೇ ಸಲ ವಿನ್ ಆದರು. ಆ ಚುನಾವಣೆಯಲ್ಲಿ ಜನತಾದಳ ಬಹು ಮಹತ್ವದಿಂದ ಅಧಿಕಾರಕ್ಕೆ ಬಂದು ದೇವೇಗೌಡರು CM ಆದರು. ದೇವೇಗೌಡರ ಸಂಪುಟದಲ್ಲಿ ಮೇಟಿ ಅವರಿಗೆ ಮಂತ್ರಿ ಸ್ಥಾನ ಒಲಿದು ಬಂದಿತ್ತು. 1996ರಲ್ಲಿ ಲೋಕಸಭೆ ಚುನಾವಣೆ ನಡೆದಾಗ ಬಾಗಲಕೋಟೆ ಕ್ಷೇತ್ರದಿಂದ ಮೇಟಿ ಅವರು ಕಣಕ್ಕೆ ಇಳಿದರು. ವಿನ್ ಕೂಡ ಆದರು. ದೇವೇಗೌಡರ ಪ್ರಧಾನಿಯಾಗಿದ್ದಾಗ ಮೇಟಿ ಜನತಾದಳದ ಸಂಸದರಾಗಿದ್ದರು. 2008ರಿಂದ ಕಾಂಗ್ರೆಸ್ನಲ್ಲಿ ಹೊಸ ಇನ್ನಿಂಗ್ಸ್. 2008ರ ವಿಧಾನಸಭಾ ಚುನಾವಣೆಯಲ್ಲಿ ವಿಂಗಡಣೆ ಆಯಿತು. ಗುಳೇದಗುಡ್ಡ ವಿಧಾನಸಭಾ ಕ್ಷೇತ್ರ ಹೋಯಿತು. ಆಗ ಎಚ್.ವೈ. ಮೇಟಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟರು. 2008ರ ಚುನಾವಣೆಯಲ್ಲಿ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನಿಂದ ಕಣಕ್ಕಿಳಿದರು. ಆದರೆ ಅಲ್ಲಿ ಬಿಜೆಪಿ ವೀರಭದ್ರಯ್ಯ ಚರಂತಿಮಠ ವಿರುದ್ಧ ಸೋಲು ಕಂಡ್ರು. ಮೇಟಿ ಕುಟುಂಬದ ಬಗ್ಗೆ ಮತ್ತು ಆಸ್ತಿ ಬಗ್ಗೆ ಹೇಳುವುದಾದರೆ ಎಚ್.ವೈ. ಮೇಟಿ ಲಕ್ಷ್ಮೀಬಾಯಿ ಅವರನ್ನ ಮದುವೆಯಾಗಿದ್ದಾರೆ. ದಂಪತಿಗೆ ಮಲ್ಲಿಕಾರ್ಜುನ್, ಉಮೇಶ್ ಅನ್ನುವ 2 ಗಂಡು ಮಕ್ಕಳು, ಬಾಯಕ್ಕ ಮಹಾದೇವಿ ಮತ್ತು 2 ಹೆಣ್ಣು ಮಕ್ಕಳು ಇದ್ದಾರೆ. ಇದರಲ್ಲಿ ಉಮೇಶ್ ಮತ್ತು ಬಾಯಕ್ಕ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬಾಲಕ ಈಗಾಗಲೇ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದಾರೆ. 4 ದಶಕಗಳ ಕಾಲ ರಾಜಕೀಯದಲ್ಲಿ ಎಚ್.ವೈ. ಮೇಟಿ 149 ಕೋಟಿ ರೂಪಾಯಿ ಆಸ್ತಿ ಹೊಂದಿದ್ದಾರೆ. 1,89,00,000 ರೂಪಾಯಿ ಸಾಲ ಕೂಡ ಇತ್ತು. ಬಾಗಲಕೋಟೆ ಜಿಲ್ಲೆ ಶಾಸಕರಾದ ಮೇಲೆ 13ರಲ್ಲಿ ಕೂಡ ನಾನು ಪ್ರಥಮ ಬಾರಿಗೆ ಶಾಸಕನಾದೆ.
ಒಬ್ಬ ಹಿರಿಯರಾದರೂ ಕೂಡ ನಮ್ಮ ತಂದೆಯವರ ಜೊತೆಗೆ ಶಾಸಕರಾದಂಥವ್ರು 1989ರಲ್ಲಿ. ಆವತ್ತಿನ ನಂತರ ಅವರು JDS ಅಲ್ಲಿದ್ದರು, ನಮ್ಮ ತಂದೆಯವರು ಕಾಂಗ್ರೆಸ್ ಅಲ್ಲಿದ್ದರು ಕೂಡ ಭಾಳ ನಮ್ಮ ತಂದೆಯವರ ಜೊತೆಗೆ ಒಂದು ಹತ್ತಿರದ ಸಂಬಂಧ, ಅವಿನಾಭಾವ ಸಂಬಂಧ ಇಟ್ಕೊಂಡಂಥವ್ರು. ಅವರನ್ನು ನಾನು ಬಾಲ್ಯದಿಂದಲೂ ನೋಡಿದ್ದೆ. ಆದರೆ ನಾನೊಮ್ಮೆ ಶಾಸಕನಾದಾಗ ನಿಜವಾಗ್ಲೂ ನಾನು ಶಾಸಕನಾದ ಕೂಡ ಅವರು ನನಗೆ ಭಾಳಷ್ಟು ಸಹಾಯವನ್ನು ಮಾಡಿದರು, ಮಾರ್ಗದರ್ಶನವನ್ನು ನೀಡಿದರು. ಇವತ್ತು ಅವರಿಂದಲೇ ನಾನು 2ನೇ ಬಾರಿ ಕೂಡ ಈ ಜಿಲ್ಲೆಯಲ್ಲಿ ಶಾಸಕನಾಗಿದ್ದೇನೆ. ನಿಜವಾಗ್ಲೂ ನನಗೆ ಅವರು ಕಳ್ಕೊಂಡಂಥ ಒಂದು ದುಃಖ, ನೋವು, ಅವರ ಕುಟುಂಬದವ್ರಿಗಿಂತ ನನಗೂ ಕೂಡ ಅಷ್ಟೇ ಒಂದು ದುಃಖ, ನೋವು ಆಗ್ತಾ ಇದೆ. ಆದರೆ ಇವತ್ತು ಅವರನ್ನು ಕಳ್ಕೊಂಡಿರುವಂಥ ನಮ್ಮ ಜಿಲ್ಲೆ ಇವತ್ತು ನಿಜವಾಗ್ಲೂ ಬರಡಾಗಿದೆ, ಒಬ್ಬ ಹಿರಿಯ ನಾಯಕನನ್ನು ಕಳ್ಕೊಂಡು. ಆದರೆ ಅವರ ಆತ್ಮ ನಮ್ಮೊಡನೆ ಇದೆ, ನಮ್ಮೊಡನೆ ಇರುತ್ತೆ ಅನ್ನೋ ಒಂದು ಭರವಸೆಯನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಇವತ್ತು ಅಭಿವೃದ್ಧಿ ದಿಶೆಯಲ್ಲಿ ಕೂಡ ಇವತ್ತು ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜನ್ನು ಆಗಲೇಬೇಕು ಅಂತೇಳಿ ನಮ್ಮ ನಾಯಕರು, ನೆಚ್ಚಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಇವತ್ತು ಕಳಕಳಿಯಿಂದ ಆ ಒಂದು ಮೆಡಿಕಲ್ ಕಾಲೇಜನ್ನು ಮಂಜೂರಾತಿ ಮಾಡಿಸಿದರು. ತದನಂತರ ಇವತ್ತು ತಿಮ್ಮಾಪುರ ಏತ ನೀರಾವರಿಯನ್ನು ಮಾಡೋದ್ರ ಮುಖಾಂತರ ಇವತ್ತು ರೈತರಿಗೆ ನ್ಯಾಯವನ್ನು ಒದಗಿಸುವಂಥ ಕೆಲಸ ಮಾಡಿದರು. ಅನೇಕ ಜನಪರವಾದ ಅಭಿವೃದ್ಧಿ ಕೆಲಸಗಳನ್ನು ಅವರು ಸಂಸದರಾಗಿ, ಶಾಸಕರಾಗಿ, ಸಚಿವರಾಗಿ ಇವತ್ತು ಮಾಡಿದ್ದಾರೆ ಅನ್ನೋದಕ್ಕೆ ಭಾಳ ನನಗೆ ಹೆಮ್ಮೆ ಅನಿಸುತ್ತೆ. ಅಂಥ ನಾಯಕರು ಇವತ್ತು ನಮ್ಮ ಒಡನೆ ಇಲ್ಲ. ಇವತ್ತು ಅವರು ಯುವಲೋಕವನ್ನು ತ್ಯಜಿಸ್ತಾ ಇದ್ದಾರೆ. ಅವರ ಆತ್ಮಕ್ಕೆ ಆ ಭಗವಂತ ಚಿರಶಾಂತಿಯನ್ನು ಕೊಡಲಿ ಅಂತ ಹೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮತ್ತು ಅದೇ ರೀತಿ ಅವರ ಕುಟುಂಬದ ಎಲ್ಲರಿಗೂ ಕೂಡ, ಅವರ ಧರ್ಮಪತ್ನಿಯಾದಿಯಾಗಿ ಅವರ ಮಕ್ಕಳು, ಹಿರಿಯ ಮಗ ಮಲ್ಲಿಕಾರ್ಜುನ್ ಮತ್ತು ಬಾಯಕ್ಕ ಮತ್ತು ಉಮೇಶ್ಗೆ ಆ ಭಗವಂತ ಅವರಿಗೆ ಅದನ್ನು ಮರೆಸುವಂಥ ಶಕ್ತಿ ಕೊಡಲಿ. ಅವರು ಮುಂದೆ ಈ ರಾಜಕೀಯ ಜೀವನದಲ್ಲಿ ಗುರುತಿಸಿಕೊಂಡು ಇವತ್ತು ತಂದೆ ಹಾಗೆ ಮುಂದೆ ನಡೆಯುವಂಥ ಒಂದು ಶಕ್ತಿಯನ್ನು ಕೂಡ ಆ ಭಗವಂತ ಪ್ರಾಪ್ತಿ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಆ ಭಗವಂತ ಕೊಡಲಿ ಅಂತೇಳಿ ನಾನು ವರದಿಗಾರ ಕೃಷ್ಣ ಎಚ್ ರಾಠೋಡ್, ಭಾರತ ವೈಭವ ನ್ಯೂಸ್, ಬಾಗಲಕೋಟ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.